ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿಗಳಿಂದ ಇಂದು ಸಂತ ಕಬೀರ ಕೈಮಗ್ಗ ಪ್ರಶಸ್ತಿ, ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿ ಇಂದು ಎಂಎಸ್ ಸ್ವಾಮಿನಾಥನ್ ಶತಮಾನೋತ್ಸವ ಸಮ್ಮೇಳನಕ್ಕೆ ಪ್ರಧಾನಿ ಚಾಲನೆ. ಮಾಸ್ಕೋದಲ್ಲಿ ರಷ್ಯಾದ ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಸಭೆ ಹಾಗೂ ವೈಸ್ಲಾವ್ ಮನಿಯಾ ಕ್ರೀಡಾಕೂಟ, ಮಹಿಳೆಯರ ಜಾವಲಿನ್ ಎಸೆತದಲ್ಲಿ ಭಾರತದ ಅನ್ನೂ ರಾಣಿಗೆ ಚಿನ್ನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ 11ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜವಳಿ ಸಚಿವಾಲಯ ಆಯೋಜಿಸಿರುವ ಈ ಕಾರ್ಯಕ್ರಮವು ಭಾರತದ ಕೈಮಗ್ಗ ವಲಯ ಹಾಗೂ ದೇಶದ ಗ್ರಾಮೀಣ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ಹಿರಿಮೆಗೆ ಅದರ ಕೊಡುಗೆಯನ್ನು ಗೌರವಿಸುವ ಗುರಿಯನ್ನು ಹೊಂದಿದೆ. ದೇಶಾದ್ಯಂತದ ಸುಮಾರು 650 ನೇಕಾರರು, ವಿದೇಶಿ ಖರೀದಿದಾರರು, ರಫ್ತುದಾರರು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವೆ ಪಬಿತ್ರ ಮಾರ್ಗರೀಟಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಬೆಳವಣಿಗೆಗೆ ಗಣನೀಯ ಕೊಡುಗೆ ನೀಡಿದ ಅತ್ಯುತ್ತಮ ನೇಕಾರರಿಗೆ ಸಂತ ಕಬೀರ ಕೈಮಗ್ಗ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಪ್ರದಾನ ಮಾಡಲಿದ್ದಾರೆ. ಸಂತ ಕಬೀರ ಪ್ರಶಸ್ತಿಯು 3,50,000 ರೂಪಾಯಿ ನಗದು ಬಹುಮಾನವನ್ನು ಹೊಂದಿದ್ದರೆ, ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಯು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಹೊಂದಿದೆ. ನವದೆಹಲಿಯ ಐಸಿಎಆರ್ ಪೂಸಾದಲ್ಲಿ ಇಂದು ಎಂಎಸ್ ಸ್ವಾಮಿನಾಥನ್ ಶತಮಾನೋತ್ಸವ ಸಮ್ಮೇಳನವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಎಂಎಸ್ ಸ್ವಾಮಿನಾಥನ್ ಆಹಾರ ಮತ್ತು ಶಾಂತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಎಂಎಸ್ ಸ್ವಾಮಿನಾಥನ್ ಅವರ ಪರಂಪರೆಯನ್ನು ಗೌರವಿಸಲು ಎಂಎಸ್ ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನ ಮತ್ತು ವಿಶ್ವ ವಿಜ್ಞಾನ ಅಕಾಡೆಮಿ ಈ ಪ್ರಶಸ್ತಿಯನ್ನು ಪ್ರಾರಂಭಿಸುತ್ತಿವೆ. ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯು ಆಹಾರ ಭದ್ರತೆ ಸುಧಾರಿಸಲು ಮತ್ತು ದುರ್ಬಲ ಸಮುದಾಯಗಳಿಗೆ ಹವಾಮಾನ, ನ್ಯಾಯ, ಸಮಾನತೆ ಮತ್ತು ಶಾಂತಿಯನ್ನು ಮುನ್ನಡೆಸಲು ಕೊಡುಗೆ ನೀಡಿದ ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಕ್ತಿಗಳನ್ನು ಗುರುತಿಸುತ್ತದೆ. ಈ ವರ್ಷದ ಮಾರ್ಚ್ವರೆಗೆ ಈಶಾನ್ಯ ಭಾರತದಲ್ಲಿ ಒಟ್ಟು 278 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳನ್ನು ಕಾರ್ಯಾರಂಭ ಮಾಡಲಾಗಿದ್ದು, ಇದಕ್ಕಾಗಿ 41,676 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಈಶಾನ್ಯ ಭಾರತದಲ್ಲಿ ರೈಲು ಜಾಲದ ಮಾರ್ಗ ಸಾಮರ್ಥ್ಯವನ್ನು ಹೆಚ್ಚಿಸಲು ಒಟ್ಟು 777 ಕಿಲೋಮೀಟರ್ ಉದ್ದದ 12 ರೈಲ್ವೆ ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದರು. ಈಗಾಗಲೇ ಕಾರ್ಯಾರಂಭ ಮಾಡಿದ ಯೋಜನೆಗಳಲ್ಲಿ ಬೋಗಿಬಿಲ್ ಸೇತುವೆ, ಅಗರ್ತಲಾ ಸಬ್ರೂಮ್ ಹೊಸ ಮಾರ್ಗ, ಲುಮ್ಡಿಂಗ್ ಹುಝೈ ಮತ್ತು ನ್ಯೂ ಬೊಂಗೈಗಾಂವ್ ಅಗ್ದೋರಿ ದ್ವಿಪಥ ಯೋಜನೆ ಸೇರಿದೆ. ಕಳೆದ 3 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ 13 ಹೊಸ ಮಾರ್ಗಗಳು ಮತ್ತು ಈಶಾನ್ಯ ಭಾರತದಲ್ಲಿ ಒಟ್ಟು 1,790 ಕಿಲೋಮೀಟರ್ ಉದ್ದದ 4 ದ್ವಿಪಥ ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಭಾರತದ ಆಮದುಗಳ ಮೇಲೆ ಹೆಚ್ಚುವರಿಯಾಗಿ ಶೇಕಡ 25ರಷ್ಟು ಸುಂಕ ವಿಧಿಸುವ ಅಮೆರಿಕದ ನಿರ್ಧಾರವನ್ನು ಜಾಗತಿಕ ವ್ಯಾಪಾರ ಸಂಶೋಧನಾ ಸಂಸ್ಥೆ ಜಿಟಿಆರ್ಐ ಟೀಕಿಸಿದೆ. ಆಗಸ್ಟ್ 27ರಿಂದ ಜಾರಿಗೆ ಬರುವಂತೆ ಭಾರತೀಯ ಸರಕುಗಳ ಮೇಲೆ ಶೇಕಡ 25ರಷ್ಟು ಹೊಸ ಸುಂಕ ವಿಧಿಸುವುದಾಗಿ ಅಮೆರಿಕ ಘೋಷಿಸಿದ ನಂತರ ಈ ಟೀಕೆ ಬಂದಿದೆ. ಇದರೊಂದಿಗೆ ಒಟ್ಟು ಸುಂಕವನ್ನು ಶೇಕಡ 50ಕ್ಕೆ ಹೆಚ್ಚಿಸಲಾಗಿದೆ. 2024ರಲ್ಲಿ ಚೀನಾ $62.6 ಶತಕೋಟಿ ಮೌಲ್ಯದ ರಷ್ಯಾದ ತೈಲವನ್ನು ಆಮದು ಮಾಡಿಕೊಂಡಿದೆ ಎಂದು ಜಿಟಿಆರ್ಐ ಉಲ್ಲೇಖಿಸಿದ್ದು, ಇದು ಭಾರತದ $52.7 ಶತಕೋಟಿ ಮೌಲ್ಯದ ರಷ್ಯಾದ ತೈಲ ಆಮದನ್ನು ಮೀರಿದೆ. ಇದರ ಹೊರತಾಗಿಯೂ ಚೀನಾ ಯಾವುದೇ ದಂಡನಾತ್ಮಕ ಸುಂಕಗಳನ್ನು ಎದುರಿಸಿಲ್ಲ. 2024ರಲ್ಲಿ ರಷ್ಯಾದಿಂದ ಯುರೋಪಿಯನ್ ಒಕ್ಕೂಟದ $39.1 ಶತಕೋಟಿ ಆಮದುಗಳನ್ನು ಅಮೆರಿಕ ನಿರ್ಲಕ್ಷಿಸಿದೆ ಎಂದು ಸಂಸ್ಥೆ ತಿಳಿಸಿದೆ. ಇದೇ ಅವಧಿಯಲ್ಲಿ ಅಮೆರಿಕ ಸ್ವತಃ ರಷ್ಯಾದಿಂದ $3.3 ಶತಕೋಟಿ ಮೌಲ್ಯದ ಕಾರ್ಯತಂತ್ರದ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ ಎಂದು ಜಿಟಿಆರ್ಐ ಬಹಿರಂಗಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35
ಮಧ್ಯಾಹ್ನ 12, 1:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35ಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಇಂದು ಮಾಸ್ಕೋದಲ್ಲಿ ರಷ್ಯಾದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಭಾರತ ರಷ್ಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಬಗ್ಗೆ ಚರ್ಚಿಸಲಿದ್ದಾರೆ. ಭಾರತದ ಸರಕುಗಳ ಮೇಲಿನ ಶೇಕಡ 25% ಸುಂಕ ಹೆಚ್ಚಳವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಸಮಯದಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ. ಮಾಸ್ಕೋ ಭೇಟಿಯ ಸಮಯದಲ್ಲಿ ಅಜಿತ್ ದೋವೆಲ್ ತೈಲ ವಿಷಯ ಮತ್ತು ಮುಂಬರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆ ಶೃಂಗಸಭೆಯ ಬಗ್ಗೆಯೂ ಮಾತುಕತೆ ನಡೆಸಲಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರಿಕರ 4ನೇ ತಂಡವು ಉತ್ತರಾಖಂಡದ ಪಿಥೋರಗಢ ಜಿಲ್ಲೆಯ ದಾರ್ಚುಲಾ ಮೂಲ ಶಿಬಿರದಲ್ಲೇ ಉಳಿಯುವಂತಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಎತ್ತರದ ಸ್ಥಳಕ್ಕೆ ಹೋಗುವ ರಸ್ತೆಗೆ ಭಾರೀ ಬಂಡೆಗಳು ಅಪ್ಪಳಿಸಿದ್ದರಿಂದ ಮುಂದಕ್ಕೆ ಹೋಗದಂತೆ ತಂಡವನ್ನು ತಡೆಹಿಡಿಯಲಾಗಿದೆ. ಈ ತಂಡವು ದೇಶದ ವಿವಿಧ ಭಾಗಗಳಿಂದ ಬಂದ 14 ಮಹಿಳೆಯರು ಸೇರಿದಂತೆ 48 ಯಾತ್ರಿಕರನ್ನು ಒಳಗೊಂಡಿದೆ. ವಿದೇಶಾಂಗ ಸಚಿವಾಲಯ ಆಯೋಜಿಸಿರುವ ಕೈಲಾಸ ಮಾನಸ ಸರೋವರ ಯಾತ್ರೆ ಜೂನ್ನಲ್ಲಿ ಪ್ರಾರಂಭವಾಗಿತ್ತು ಮತ್ತು ಆಗಸ್ಟ್ನಲ್ಲಿ ಕೊನೆಗೊಳ್ಳುತ್ತದೆ. 50 ಯಾತ್ರಿಗಳನ್ನು ಒಳಗೊಂಡ ತಲಾ 5 ತಂಡಗಳನ್ನು ಲಿಪುಲೇಖ್ ಪಾಸ್ ದಾಟಿ ಉತ್ತರಾಖಂಡದ ಮೂಲಕ ಪ್ರಯಾಣಿಸಲು ಕೇಂದ್ರವು ಅನುಮತಿ ನೀಡಿದೆ. ಪೋಲೆಂಡ್ನಲ್ಲಿ ನಡೆದ ಅಂತಾರಾಷ್ಟೀಯ ವೈಸ್ಲಾವ್ ಮನಿಯಾಕ್ ಸ್ಮಾರಕ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಮಹಿಳೆಯರ ಜಾವಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತದ ಅನ್ನು ರಾಣಿ 62.59 ಮೀಟರ್ ಜಾವಲಿನ್ ಎಸೆಯುವುದರೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ. ಅನ್ನು ರಾಣಿ ತನ್ನ ಮೊದಲ ಪ್ರಯತ್ನದಲ್ಲಿ 60.96 ಮೀಟರ್ ಎಸೆದು ತಮ್ಮ ಎರಡನೇ ಪ್ರಯತ್ನದಲ್ಲಿ 62.59 ಮೀಟರ್ ಎಸೆದರು. ಟರ್ಕಿಯ ಎಡಾ ಟಕ್ಜುಗ್ 58.36 ಮೀಟರ್ ಎಸೆಯುವ ಮೂಲಕ ಬೆಳ್ಳಿ ಗೆದ್ದರೆ ಆಸ್ಟ್ರೇಲಿಯಾದ ಲಿಯಾನಾ ಡೇವಿಡ್ಸನ್ 58.24 ಮೀಟರ್ನೊಂದಿಗೆ ಕಂಚಿನ ಪದಕ ಗೆದ್ದರು. ಮುಂದಿನ ತಿಂಗಳು ಟೋಕಿಯೋದಲ್ಲಿ ನಡೆಯಲಿರುವ 2025ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ 64 ಮೀಟರ್ ಅರ್ಹತಾ ಅಂಕವನ್ನು ತಲುಪುವ ಗುರಿಯನ್ನು ಅವರು ಈಗ ಹೊಂದಿದ್ದಾರೆ. ಇನ್ನೊಂದೆಡೆ ಮಹಿಳೆಯರ 800 ಮೀಟರ್ ಓಟ ಸ್ಪರ್ಧೆಯಲ್ಲಿ ಭಾರತದ ಪೂಜಾ 2 ನಿಮಿಷ 2.95 ಸೆಕೆಂಡ್ಗಳಲ್ಲಿ ಗುರಿ ತಲುಪುವುದರೊಂದಿಗೆ 3ನೇ ಸ್ಥಾನ ಪಡೆದರು. ಮಹಿಳೆಯರ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಜಿಸ್ನಾ ಮ್ಯಾಥ್ಯೂ 54.12 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 6ನೇ ಸ್ಥಾನ ಪಡೆದರು. ಚೀನಾದ ಚೆಂಗ್ಡುವಿನಲ್ಲಿ ಇಂದಿನಿಂದ ಪ್ರಾರಂಭವಾಗಿ ಇದೇ 17ರವರೆಗೆ ನಡೆಯಲಿರುವ ವಿಶ್ವ ಕ್ರೀಡಾಕೂಟ 2025ರಲ್ಲಿ ಭಾರತದ 18 ಸದಸ್ಯರ ತಂಡವು ಸ್ಪರ್ಧಿಸಲಿದೆ. 1981ರಿಂದ ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ವಿಶ್ವ ಕ್ರೀಡಾಕೂಟವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರಿಸದ ಕ್ರೀಡೆಗಳನ್ನು ಒಳಗೊಂಡಿರುತ್ತದೆ. ಈ ವರ್ಷದ ಆವೃತ್ತಿಯು 34 ಕ್ರೀಡೆಗಳು ಮತ್ತು 60 ವಿಭಾಗಗಳಲ್ಲಿ 253 ಪದಕ ಸ್ಪರ್ಧೆಗಳನ್ನು ಒಳಗೊಂಡಿದೆ. 1981ರಲ್ಲಿ ಉದ್ಘಾಟನಾ ಆವೃತ್ತಿಯಿಂದ ಭಾರತ ವಿಶ್ವ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದೆ ಮತ್ತು ಇಲ್ಲಿಯವರೆಗೆ 1 ಚಿನ್ನ, 1 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 5 ಪದಕಗಳನ್ನು ಗೆದ್ದಿದೆ. ದೇಶದ ಏಕೈಕ ಚಿನ್ನದ ಪದಕ 2013ರಲ್ಲಿ ಆದಿತ್ಯ ಮೆಹ್ತಾ ಬಿಲಿಯರ್ಡ್ಸ್ನಲ್ಲಿ ಪಡೆದಿದ್ದರು. ಈ ಬಾರಿ ಭಾರತ ಬಿಲ್ಲುಗಾರಿಕೆ, ಬಿಲಿಯರ್ಡ್ಸ್, ರೋಲರ್ ಸ್ಕೇಟಿಂಗ್, ಉಶು ಮತ್ತು ರಾಕೆಟ್ ಬಾಲ್ ಒಟ್ಟು 5 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದೆ. ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲಾ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿಗಳಿಂದ ಇಂದು ಸಂತ ಕಬೀರ ಕೈಮಗ್ಗ ಪ್ರಶಸ್ತಿ, ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿ ಇಂದು ಎಂಎಸ್ ಸ್ವಾಮಿನಾಥನ್ ಶತಮಾನೋತ್ಸವ ಸಮ್ಮೇಳನಕ್ಕೆ ಪ್ರಧಾನಿ ಚಾಲನೆ. ಮಾಸ್ಕೋದಲ್ಲಿ ರಷ್ಯಾದ ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಸಭೆ ಹಾಗೂ ವೈಸ್ಲಾವ್ ಮಾನಿಯಾಕ್ ಕ್ರೀಡಾಕೂಟ ಮಹಿಳೆಯರ ಜಾವಲಿನ್ ಎಸೆತದಲ್ಲಿ ಭಾರತದ ಅನ್ನು ರಾಣಿಗೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.